ಹಾದಿಯಲ್ಲಿ ನರೇಂದ್ರ, ಚಾಚಾ ನಮೋ ನಡುವೆ ಸಾಮ್ಯತೆಗಳಿವ್ಯಾ? ಮೋದಿ ಆಗ್ತಾರಾ ಮತ್ತೊಬ್ಬ ವಾಜಪೇಯಿ? ಇದೇ ಇವತ್ತಿನ ಸ್ಪಾಟ್ಲೈಟ್. ಚಾಚಾ ಮೋದಿ. ನಾನು ಶಾಲಿನಿ. ಹೊಸ ನಿರೀಕ್ಷೆಯೊಂದಿಗೆ ದೇಶದ ಪ್ರಧಾನಿ ಪಟ್ಟಕ್ಕೇರಿದವರು ಮೋದಿ. ಹೀಗಿರುವಾಗ ಮೋದಿ ಬಳಿ ದೇಶ ನಿರೀಕ್ಷೆ ಮಾಡಿದ್ದು ಹೊಸದೊಂದು ಆಡಳಿತ ನೀತಿಯನ್ನ. ಆದ್ರೆ ನರೇಂದ್ರನ ಆಡಳಿತದ ಗಾಡಿ ಅದೇ ನೆಹರು ಹಾದಿಯಲ್ಲಿರುವ ಹಾಗಿದೆ. ಹಾಗಾದ್ರೆ ನೆಹರು ಯುಗ ಹೇಗಿತ್ತು? ಚಾಚಾರ ಆಡಳಿತ ಮಾದರಿಗಳು ಯಾವುದು? ಬನ್ನಿ ಅದನ್ನೊಮ್ಮೆ ನೋಡ್ಕೊಂಡ್ಬರೋಣ. ಪಂಡಿತ್ ಜವಾಹರ್ಲಾಲ್ ನೆಹರು, ಪ್ರೀತಿಯಿಂದ ಕರೆಯೋ ಹೆಸರು ಚಾಚಾ ನೆಹರು. ನೆಹರು ಸ್ವತಂತ್ರ ದೇಶ ಕಂಡ ಮೊದಲ ಪ್ರಧಾನಿ. ಇನ್ನು ನೆಹರು ಅಂದ್ರೆ ಸಿದ್ಧಾಂತ, ನೆಹರು ಅಂದ್ರೆ ಶಾಂತಿ, ಪ್ರೀತಿ, ನೆಹರು ಅಂದ್ರೆ ಯೋಚನೆ ಹಾಗೂ ಯೋಜನೆ. ಹಾಗೆ ಭಾರತಕ್ಕೊಂದು ಹೊಸ ಆಯಾಮ ನೀಡಿದ ವ್ಯಕ್ತಿತ್ವ ಕೂಡ ನೆಹರು. ಜೊತೆಗೆ ಬಹುಹೃದಯವಂತಿಕೆಯ ಶ್ರೇಷ್ಠ ಸಾಹಿತಿಯಾಗಿದ್ರು ಚಾಚಾ ನೆಹರು. ಶ್ರೀಮಂತ ಅಪ್ಪನ ಒಬ್ಬನೇ ಮಗ ನೆಹರು. ಸುಖದ ಸುಪ್ಪತ್ತಿಗೆ ಬೆಳೆದವರು. ಅರಮನೆಯಂತ ಮನೆಯಲ್ಲಿ ಬೆಳೆದ ಹುಡುಗ. ಇನ್ನು ಮೋತಿಲಾಲ್ ತನ್ನ ಮಗನಿಗೆ ಯಾವುದರಲ್ಲಿಯೂ ಕೊರತೆ ಮಾಡಿರಲಿಲ್ಲ. ಮನೆಯಲ್ಲಿಯೇ ಉತ್ತಮ ಶಿಕ್ಷಣ ನೀಡಿ ಬೆಳೆಸಿದ್ರು. ಮನೆಯಲ್ಲೇ ದೊಡ್ಡ ಗ್ರಂಥಾಲಯ ಮಾಡಿ ವಿಜ್ಞಾನದಲ್ಲಿಯೂ ಮಗನಿಗೆ ಆಸಕ್ತಿ ಹಿಡಿಸಿದ್ರು. ನಂತರ ನೆಹರುಗೆ ಇಂಗ್ಲೆಂಡ್ನಲ್ಲಿ ಶಿಕ್ಷಣ ಸಿಕ್ತು. ಆನಂತರ ಕ್ಯಾಂಬ್ರಿಡ್ಜ್ ವಿವಿಯಲ್ಲಿ ಕೆಲ ವಿಜ್ಞಾನ ವಿಷಯಗಳನ್ನ ಅಭ್ಯಾಸ ಮಾಡಿದ್ರು. ಇದು ಮುಂದೆ ಭಾರತದ ಆಡಳಿತ ನೀತಿ, ಕೃಷಿ ವ್ಯವಸ್ಥೆ ಜೊತೆಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲೂ ಮುಂದಡಿ ಇಡಲು ನೆಹರು ಮೂಲಕ ನೆರವಾಯಿತು. ಇಂಗ್ಲೆಂಡ್ನಲ್ಲಿ ನೆಹರು ಸಾಹಿತ್ಯ, ಇತಿಹಾಸ, ರಾಜನೀತಿ, ಅರ್ಥಶಾಸ್ತ್ರ ಎಲ್ಲವನ್ನ ಓದಿದ್ರು. ಆನಂತರ ಕಾಯ್ದೆ ಪರೀಕ್ಷೆ ಕೂಡ ಪಾಸ್ ಆದ್ರು. ಹೀಗೆ ಇಂಗ್ಲೆಂಡ್ನಲ್ಲಿ ಒಳ್ಳೆ ಹೆಸರು ಗಳಿಸಿ ತಾಯ್ನಾಡಿಗೆ ಮರಳಿದ ನೆಹರು ತಂದೆ ಜೊತೆ ಮೊದಲು ಮಾಡಿದ್ದು ವಕೀಲಿ ವೃತ್ತಿಯನ್ನ. ಆನಂತರದಲ್ಲಿ ಧುಮುಕಿದ್ದು ಸ್ವಾತಂತ್ರ್ಯ ಚಳವಳಿಗೆ. ಯಾಕಂದ್ರೆ ಎಳೆ ಪ್ರಾಯದಲ್ಲೇ ಬ್ರಿಟಿಷರ ಅನೀತಿಗಳನ್ನ ಕೇಳಿ ಬೆಳೆದ ನೆಹರುಗೆ ಸಹಜವಾಗಿ ಇಂಗ್ಲಿಷರ ಮೇಲೆ ಸಿಟ್ಟಿತ್ತು. ಇನ್ನು ಕಾಂಗ್ರೆಸ್ ಪ್ರವೇಶ ಮಾಡಿದ ನೆಹರು ದೇಶವನ್ನ ವಿಮೋಚಿಸುವ ಹೋರಾಟದ ಭಾಗವಾದ್ರು. ಗಾಂಧೀಜಿಗೆ ಪ್ರತಿಯೊಂದು ಸತ್ಯಾಗ್ರಹದಲ್ಲೂ ಹೆಗಲಾದ್ರು. ವಿಲಾಸಿ ಮನೆಯ ನೆಹರು ಸುಮಾರು ವರ್ಷ ಸೆರೆಮನೆಯ ವಾಸವನ್ನು ಅನುಭವಿಸಿದ್ರು. ಲಾಠಿ ಏಟು ತಿಂದ್ರು. ಸಾವಿರದ 1947ರಲ್ಲಿ ದೇಶ ವಿಭಜನೆಗೊಂಡು ಸ್ವತಂತ್ರಗೊಂಡಾಗ ದೇಶದ ಪ್ರಧಾನಿ ಪಟ್ಟ ಒಲಿದು ಬಂದಿದ್ದು ನೆಹರುಗೆ. ಆನಂತರ ಸತತ 17 ವರ್ಷಗಳ ಕಾಲ ಚಾಚಾ ದೇಶವನ್ನಾಳಿದ್ರು. ಜೊತೆಗೆ ದೇಶದ ಪ್ರಗತಿಯ ಪೂರ್ಣ ಹೊಣೆಯನ್ನ ಹೊತ್ತುಕೊಂಡಿದ್ರು. ಈ ಸಂದರ್ಭ ದೇಶದ ಉನ್ನತಿಗಷ್ಟೇ ಅಲ್ಲದೆ ಇಡೀ ಜಗತ್ತಿನಲ್ಲಿ ಬೇಕಾದ ಶಾಂತಿ ಸ್ಥಾಪನೆಗಾಗಿ ಹೆಣಗಾಡಿದ್ರು. ಸ್ವತಂತ್ರ ಭಾರತದಲ್ಲಿ ನೆಹರು ಪ್ರಣೀತ ಆಡಳಿತಾನೇ ನೆಲೆಗೊಂಡಿದೆ. ಇದಕ್ಕೆ ಒಂದು ಕಾರಣ ಹೆಚ್ಚು ಕಾಲ ಕಾಂಗ್ರೆಸ್ ಆಳಿದ್ದು. ಅದಕ್ಕಿಂತಲೂ ನೆಹರು ಪ್ರಣೀತ ಆಡಳಿತಾನೇ ಭಾರತಕ್ಕೆ ಅವಶ್ಯಕ ಅನ್ನೋದು ಸನ್ನಿವೇಶನೂ ಇದೆ.
ಯಾಕಂದ್ರೆ ನೆಹರು ಅವರದ್ದು ಸಮಾಜವಾದ ಸಿದ್ಧಾಂತದ ಆಡಳಿತ ನೀತಿ. ನಮ್ಮ ಮೋದಿ ಹೇಳುವ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರನೇ ನೆಹರು ಆಡಳಿತದಲ್ಲಿ ಒಳಗೊಂಡಿತ್ತು. ನೆಹರು ಒಲವು ಇದ್ದಿದ್ದು ಸಮಾಜವಾದದ ಕಡೆಗೆ. ನೆಹರು ಪ್ರಕಾರ ಸಮಾಜ ಅಂದ್ರೆ ಅದು ದೇಶದ ಕೈಗಾರಿಕೆಗಳು. ಸಂಪತ್ತು ಸೃಷ್ಟಿಸುವ ಮೂಲಗಳು ಸರ್ಕಾರದ ಹಿಡಿತದಲ್ಲಿರಬೇಕು. ಸಂಪತ್ತು ಹಂಚುವ ವ್ಯವಸ್ಥೆಯನ್ನು ಸರ್ಕಾರದ ಕೈಯಲ್ಲಿರಬೇಕು. ಇನ್ನು ಇತರೆ ಜನರ ದುಡಿತದಿಂದ ಖಾಸಗಿ ಬಂಡವಾಳಗಾರರು ಶ್ರೀಮಂತರಾಗೋಕೆ ಅವಕಾಶ ಇರಬಾರದೆಂಬ ನೀತಿ ನೆಹರು ಅವರದ್ದು. ಅಭಿವೃದ್ಧಿಗೆ ಚಾಲನೆ ನೀಡಿದ ನೆಹರುಗೆ ಮೊದಲು ಕಂಡಿದ್ದು ಬಡತನದ ನಿರ್ಮೂಲನೆ, ಹಸಿದವನಿಗೆ ಅನ್ನ. ಅದಕ್ಕಾಗಿ ಕಡು ಬಡತನದ ದೇಶಕ್ಕೊಂದು ಸ್ಪಷ್ಟ ಯೋಜನೆ ರೂಪಿಸಿದ್ರು. ಯೋಜನಾ ಆಯೋಗವನ್ನ ಸೃಷ್ಟಿಸಿ ಅದರ ನಾಯಕತ್ವವನ್ನ ತಾವೇ ವಹಿಸಿಕೊಂಡ್ರು. ಹಾಗೆ ದೇಶಕ್ಕೆ ಪಂಚವಾರ್ಷಿಕ ಯೋಜನೆ ಹೆಸರಲ್ಲಿ ದೇಶದ ಅಭಿವೃದ್ಧಿ ಪರ್ವಕ್ಕೊಂದು ಮುನ್ನುಡಿಯನ್ನು ನೆಹರು ಬರೆದಿದ್ರು. ಅದರಲ್ಲಿ ನೆಹರು ಕೇಂದ್ರೀಕರಿಸಿದ್ದು ದೇಶದ ಕೃಷಿ ಕ್ಷೇತ್ರದ ಬೆಳವಣಿಗೆಯನ್ನು. ನೆಹರು ಕಾಲಕ್ಕೆ ಪಶ್ಚಿಮ ದೇಶಗಳು ವಿಜ್ಞಾನದಲ್ಲಿ ಮುಂದುವರೆದಿತ್ತು. ಇದನ್ನ ಮೆಚ್ಚಿಕೊಂಡ ನೆಹರು ಆಧುನಿಕ ಜಗತ್ತಿನಲ್ಲಿ ಭಾರತ ಉಳಿಬೇಕಾದ್ರೆ, ಶ್ರೀಮಂತಿಕೆ ಬೆಳೆಸಿಕೊಳ್ಬೇಕಾದ್ರೆ ವೈಜ್ಞಾನಿಕ ಮನೋಧರ್ಮ ಅಗತ್ಯ ಅನ್ನೋದನ್ನ ಮನಗಂಡ್ರು. ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆಗಳ ಸ್ಥಾಪನೆಗೆ ನೆಹರು ಉದಾರ ಸಹಾಯ ನೀಡಿದ್ರು. ಸರ್ಕಾರ ಹೆಚ್ಚಿನ ಅನುದಾನ ಒದಗಿಸಿತು. ಜೊತೆಗೆ ಆ ಕಾಲಕ್ಕೆ ದೇಶದಲ್ಲಿ ಹೋಮಿ ಬಾಬಾ, ಸಾರಾಬಾಯ್ ಮೊದಲಾದ ಪ್ರತಿಭಾನ್ವಿತ ವಿಜ್ಞಾನಿಗಳಿದ್ರು. ಅದೆಲ್ಲದರ ಫಲ ದೇಶವಿಂದು ಸ್ವಲ್ಪನಾದ್ರೂ ಪಡೆದುಕೊಳ್ತಿದೆ. ನೆಹರು ಅತ್ಯುತ್ತಮ ಅಂತಾರಾಷ್ಟ್ರೀಯ ದೃಷ್ಟಿ ಬೆಳೆಸಿಕೊಂಡ ಆಡಳಿತಗಾರ. ಜಗತ್ತು ಪರಸ್ಪರ ಸಹಕಾರದಿಂದ ಬದುಕಬೇಕೆಂಬುದನ್ನ ಬಲವಾಗಿ ಪ್ರತಿಪಾದಿಸಿದ್ರು. ಇನ್ನು ಜಗತ್ತಿನಲ್ಲಿ ಯುದ್ಧಗಳಾದ್ರೆ ಜನಸಾಮಾನ್ಯರಿಗೆ ಕಷ್ಟ ನಷ್ಟ, ಸೋತವರು ಗೆದ್ದವರು ಘೋರ ಸಂಕಷ್ಟ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಅದಕ್ಕಾಗಿ ಪಂಚಶೀಲ ತತ್ವಗಳನ್ನ ಪ್ರತಿಪಾದಿಸಿದ ನೆಹರು ಭಾರತವನ್ನ ಅಲಿಪ್ತ ದೇಶವನ್ನಾಗಿಸಿದ್ರು. ಪರಸ್ಪರ ಭದ್ರತೆ, ಪರಮಾಧಿಕಾರದ ಗೌರವ, ಸಮಾನತೆ, ಹಿತರಕ್ಷಣೆ, ಶಾಂತಿ, ಸಹಬಾಳ್ವೆಯನ್ನ ಪಂಚಶೀಲ ತತ್ವದ ಮೂಲಕ ಜಗತ್ತಿಗೆ ಸಾರಿದ್ರು. ಇದೇ ಭಾರತ ಇಲ್ಲಿಯವರೆಗೂ ಅನುಸರಿಸಿಕೊಂಡು ಬಂದಿರೋ ನೆಹರು ಪ್ರಣೀತಿ ಆಡಳಿತ. ಬಿಜೆಪಿ ನೆಹರು ಕುಟುಂಬ ರಾಜಕಾರಣದ ದ್ವೇಷಿ. ಹೀಗಾಗಿ ಮೋದಿಯ ಆಡಳಿತ ನೆಹರು ಪರಂಪರೆಯನ್ನ ಕುಬ್ಜಗೊಳಿಸುವ ಪ್ರಯತ್ನದಲ್ಲಿದ್ದಂತಿದೆ. ಆ ಬಗ್ಗೆ ನೋಡೋಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.